ಧರ್ಮಸ್ಥಳದಲ್ಲಿ ನಡೀತಾ ಇರುವ SIT ತನಿಖೆ ಬಗ್ಗೆ ಇವತ್ತು ಒಂದು ಮಧ್ಯಂತರ ಆ ತನಿಖಾ ವರದಿ ಸರ್ಕಾರದ ಕೈ ಸೇರಿ ಸರ್ಕಾರ ಇದರ ಬಗ್ಗೆ ಕಲಾಪದ ಅವಧಿಯಲ್ಲಿ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಯಾವ ಮಧ್ಯಂತರ ವರದಿಯೂ ಇಲ್ಲ. SIT ಇಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿಗಳು ಕೂಡ ಸರ್ಕಾರದ ಕೈ ಸೇರಿಲ್ಲ. ತನಿಖೆ ಸಂಪೂರ್ಣವಾಗಿ ಮುಗಿದು SIT ಅಧಿಕಾರಿಗಳು ಎಲ್ಲಿ ಆ ವರದಿಯನ್ನ ಸಲ್ಲಿಸಬೇಕೋ ಅಲ್ಲಿಗೆ ಸಲ್ಲಿಸುವವರೆಗೂ ಸರ್ಕಾರದ ನಿಲುವು ಬದಲಾಗೋದಿಲ್ಲ. SIT ತನಿಖೆ ಮುಂದುವರಿಯುತ್ತೆ ಅಂತಷ್ಟೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ಇಲ್ಲಿಗೆ ಮಾತು ನಿಲ್ಲಿಲ್ಲ. ಪರಮೇಶ್ವರ್ ಅವರ ಮಾತಿನಲ್ಲಿ ಒಂದಷ್ಟು ವಿಚಾರಗಳು ಬಹಿರಂಗ ಆಯಿತು. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 6, ಕ್ಷಮೆಯಲ್ಲಿ ಪಾಯಿಂಟ್ ನಂಬರ್ 6 ಹಾಗೆ 13 ಒಂದಷ್ಟು ಮೂಳೆ ಹಾಗೆ ಅಸ್ಥಿಪಂಜರಗಳು ಸಿಕ್ಕಿರೋದು ನಿಜ. ಅಷ್ಟು ಮಾತ್ರ ಅಲ್ಲ, ಯಾವೆಲ್ಲ ಗುಂಡಿಗಳಲ್ಲಿ ಅಸ್ಥಿಪಂಜರ ಸಿಗಲಿಲ್ವೋ ಅಲ್ಲಿನ ಮಣ್ಣನ್ನ ಕೂಡ FSLಗೆ ಕಳುಹಿಸಲಾಗಿದೆ. ಅಲ್ಲಿಗೆ ತನಿಖೆ ಅನ್ನೋದು ತಕ್ಷಣಕ್ಕೆ ಮುಗಿಯೋ ಸಾಧ್ಯತೆಗಳಿಲ್ಲ. ಅತ್ಯಂತ ಸುದೀರ್ಘವಾಗಿ ತನಿಖೆ ನಡೆಯುತ್ತೆ. ತನಿಖೆ ಆಗೋವರೆಗೂ ಅಂತೆ ಕಂತೆಗಳನ್ನು ನಂಬೋ ಹಾಗಿಲ್ಲ ಅನ್ನೋದನ್ನು ತಿಳಿಸಿದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಅಲ್ಲಿಗೆ ಬಿಜೆಪಿ ನಾಯಕರ ಸರದಿ ಪ್ರಾರಂಭ ಆಯಿತು. ಅಂತಾರಾಷ್ಟ್ರೀಯ ಮಟ್ಟದ ಹುನ್ನಾರದ ಬಗ್ಗೆ ಚರ್ಚೆ ಆಯಿತು. ಹಾಗೆ ಈ ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಬರ್ತಾ ಇರುವ ಮಾಹಿತಿಗಳು, ಹಾಗೆ ಈ ದೂರುದಾರನ ಹಿನ್ನೆಲೆ ಬಗ್ಗೆ ತನಿಖೆಯಾಗ್ತಿಲ್ಲ, ಈ ಎಲ್ಲ ವಿಚಾರಗಳನ್ನು ವಿರೋಧ ಪಕ್ಷವಾದ ಬಿಜೆಪಿ ಇವತ್ತು ಸದನದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿತು. ಅಲ್ಲಿಗೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಒಳಪಡಿಸಬೇಕಾದ ಒಂದಷ್ಟು ಅಂಶಗಳು ಇವತ್ತು ಕಲಾಪದ ಸಂದರ್ಭದಿಂದಲೇ ನಮಗೆ ಸಿಕ್ಕಂತಾಯ್ತು. ಹೀಗಾಗಿ ಚರ್ಚೆಯಲ್ಲಿ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ನಾವು ಮತ್ತೊಮ್ಮೆ ಮನನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಇವತ್ತಿನ ಚರ್ಚೆಯಲ್ಲಿ ವಕೀಲರಾದ ಸೂರ್ಯ ಮುಕುಂದರಾಜ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ಪತ್ರಕರ್ತರು ಕೀರ್ತಿ ಶಂಕರ್ ಘಟ್ಟ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ವಸಂತ್ ಗಿಳಿಯಾರ್ ಅವರು ಚರ್ಚೆಯಲ್ಲಿ ಭಾಗಿಯಾಗೋ ನಿರೀಕ್ಷೆ ಇದೆ. ಹಾಗೆ ಬಿಜೆಪಿಯ ನಾಯಕರಾದ ಮಹೇಶ್ ತೆಂಗಿನಕಾಯಿ ಅವರು ಹಾಗೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಜಾಯ್ನ್ ಆಗಿರೋ ಎಲ್ಲರಿಗೂ ಸದ್ಯಕ್ಕೆ ಸ್ವಾಗತ. ಹಾಗೆ ಜಾಯ್ನ್ ಆಗೋರನ್ನ ಆ ಸಂದರ್ಭದಲ್ಲಿ ಬರ್ಮಾಡ್ಕೊಳ್ತಾ ಹೋಗೋಣ. ಕೀರ್ತಿ ಅವರಿಂದ ಚರ್ಚೆ ಪ್ರಾರಂಭ ಮಾಡ್ತಿದ್ದೀನಿ. ಕೀರ್ತಿ ಅವರೇ, ನೀವು ಬಹಳ ಕಾನ್ಫಿಡೆನ್ಸ್ನಲ್ಲಿ ಹೇಳ್ತಿದ್ರಿ. ಯಾಕಂದರೆ ಆ ಮುಸುಕುದಾರಿನೇ ಒಂದು ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಬಿಟ್ಟ, ಏನೂ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟ, ಅಲ್ಲಿಗೆ SIT ತನಿಖೆಯಲ್ಲಿ ಏನೂ ಸಿಗೋದಿಲ್ಲ ಅನ್ನೋ ಅರ್ಥದಲ್ಲಿ ನೀವು ಮಾತನಾಡ್ತಾ ಇದ್ರಿ. ಆದರೆ ಇವತ್ತು ಗೃಹ ಸಚಿವರು ಹೇಳ್ತಾರೆ, ಯಾವ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ವೋ ಅಲ್ಲಿನ ಮಣ್ಣನ್ನು ಕೂಡ ನಾವು ತನಿಖೆಗೆ ಒಳಪಡಿಸಿದ್ದೀವಿ. ಯಾಕಂದರೆ ಅಸಿಡಿಕ್ ಸಾಯಿಲ್, ಹೀಗಾಗಿ ಮೂಳೆಗಳು ಕರಗಿರುವ ಸಾಧ್ಯತೆ ಇದೆ. ಅಲ್ಲಿಗೆ ಪಿಕ್ಚರ್ ಅಭಿ ಬಹುತ್ ಬಾಕಿ ಹೇ. ಕೀರ್ತಿ ಅವರೇ, ಮಾಡಲಿ, ಯಾರು ಬೇಡ ಅಂದರು. ಮೂಳೆ ಅಂತೂ ಸಿಕ್ಕಿಲ್ಲ, ಅದೇನೋ ಇವಾಗ ಅಸಿಡಿಕ್ ಆಸಿಡ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಹೇಳಿದ್ದಾರೆ ಗೃಹ ಸಚಿವರು 1ರಲ್ಲಿ 6ನೇ ಪಾಯಿಂಟಲ್ಲಿ ಗೃಹ ಸಚಿವರು ಯಾವ ಪಾಯಿಂಟ್ ಮೆನ್ಷನ್ ಮಾಡಿಲ್ಲ. ಬಟ್ ಯಾರು ಈ ಮೂಳೆ ಹುಡುಕೋ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ, ಮುಸುಕುದಾರಿ ಅಂತ ಕರೆಸ್ಕೊಳ್ಳೋನು, ಅವನು ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ತನಿಖೆ ನಡೆಯುತ್ತಿರುವಾಗಲೇ ಕೊಟ್ಟಿರುವ ಹೇಳಿಕೆಯಲ್ಲಿ ಒಂದು ಕಡೆ ಮಾತ್ರ ಸಿಕ್ಕಿದೆ, ಉಳಿದಿದ್ದ ಕಡೆ ಎಲ್ಲ ಸಾಕಷ್ಟು ಅಭಿವೃದ್ಧಿ ಆಗಿಬಿಟ್ಟಿದೆ, ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬಿಟ್ಟಿದೆ, ರಸ್ತೆಗಳಾಗ್ಬಿಟ್ಟಿದೆ, ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಕತೆ ಹೊಡೆದಿದ್ದು ನೋಡಿದ್ದೀವಿ. ಬಟ್ ಅದೇ ಮನುಷ್ಯ ಆರಂಭದಲ್ಲಿ ಬಂದಾಗ ಇಂಥ ಜಾಗದಲ್ಲೇ ಇದೆ, ಇಲ್ಲೇ ಇದೆ, ಇಷ್ಟೇ ಇದೆ ಅಂತೆಲ್ಲ ಹೇಳಿದ್ದನ್ನು ನಾವು ನೋಡಿದ್ದೀವಿ. ಅವನ ಮತ್ತೆ ಒನ್ಸಗೆ ನಾ ರಿಪೀಟ್, ಅವನ ಫೋಟೋಗ್ರಾಫಿಕ್ ಮೆಮೊರಿಯನ್ನು ಮಾಧ್ಯಮಗಳಿಂದ ಹಿಡಿದು ಪ್ರತಿಯೊಬ್ಬರು ಹೊಗಳಿ ಅಟ್ಟಕ್ಕೇರಿಸಿದ್ದೂ ಇದೆ. ಮತ್ತೊಬ್ಬರು ಯಾರು ಸುಜಾತ ಭಟ್ವರ ಲಾಯರ್ ಅಂತ ಕರೆಸ್ಕೊಳ್ಳುವಂಥ ಮಂಜುನಾಥ್ ಅವರು ಪಾಯಿಂಟ್ 1ನಲ್ಲಿ ಇಷ್ಟೇ ಇದೆ, ಪಾಯಿಂಟ್ 2ಅಲ್ಲಿ ಇಷ್ಟಿದೆ, ಪಾಯಿಂಟ್ 3ಅಲ್ಲಿ ಇಷ್ಟಿದೆ ಅಂತ ಡೇಟಾನೇ ಕೊಟ್ಬಿಟ್ಟಿದ್ರು. ಅದೆಲ್ಲವನ್ನು ನೋಡಿ ಅಟ್ ದ ಸೇಮ್ ಟೈಮ್ ಇವತ್ತು ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ. SIT ಅವರು ಯಾರ್ಯಾರು ಫೇಕ್ ಯೂಟ್ಯೂಬರ್ಸ್ ಅಲ್ಲಿ ಕುತ್ಕೊಂಡು ಲೆಕ್ಕ ಕೊಡ್ತಾ ಇದ್ರಲ್ಲ, ಅವ್ರಿಗೆ ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಸೊ ಅಂದರೆ ಇಲ್ಲಿ ತನಕ ಫೇಕ್ ನೆರೇಟಿವ್ನ ಸೆಟ್ ಮಾಡಿದವ್ರು ಯಾರು, ಜನಗಳ ಹಾದಿಯನ್ನು ತಪ್ಪಿಸಿದವ್ರು ಯಾರು? ಆಯ್ತಪ್ಪ, ಜುಲೈ 25ರಿಂದ ಇಲ್ಲಿ ತನಕ ಮಾಡಿದ್ದಾದ್ರೆ ಏನು ಹೇಳಿ ಹೋಗ್ಲಿ. ಅಟ್ಲೀಸ್ಟ್ ನಿಮಗೆ ನೋಟಿಸ್ ಬಂದಿದೆಯಾ ಕೀರ್ತಿ ಅವರು? ನನಗೆ ಯಾಕೆ ಬರುತ್ತೆ? ನನಗೆ SIT ಮೂಲಗಳಿಂದ ಮಾಹಿತಿ ಬಂದಿಲ್ಲ. ಕೆಲವರು ಅದನ್ನು ಪ್ರಶ್ನೆ ಕೇಳಬಹುದು. ಹಾಗಾದ್ರೆ ಕೀರ್ತಿ ಅವರಿಗೆ ಬಂದಿಲ್ವಾ? ಕೀರ್ತಿ ಅವರು ಏನು ಸಿಕ್ಕಿಲ್ಲ ಅಂತ ಹೇಳ್ತಿದ್ರು, ಅದು ಕೂಡ ಒಂದು ಅರ್ಥದಲ್ಲಿ ಫೇಕ್ ನ್ಯೂಸ್ ಅಲ್ವಾ? ಸಿಕ್ಕಿಲ್ಲ ಅಂತ ಅಂದ್ರೆ ಭೀಮಾ ಹೇಳ್ತಿದ್ದಾನೆ, ಭೀಮಾನೋ ಅಥವಾ ದೂರುದಾರನೋ ಆತನೇ ಹೇಳಿದ್ದಾನೆ ಅಷ್ಟೇ. ನಾವು ಹೇಳಿದ್ದು, ನಾನೇ ಹೋಗಿ ಬೆಳತಂಗಡಿ ಪೊಲೀಸ್ ಸ್ಟೇಷನ್ SIT ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ. SIT ಮೂಲಗಳಿಂದ ಮಾಹಿತಿ ಕೊಡಿದ್ರೆ ನಂಗೂ ಕೊಡಿ, ಅವ್ರಿಗೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಾ ಅಂತ. ಅವಾಗಲೇ ಗೊತ್ತಾಗಿದ್ದು ಯಾರಿಗೂ ಯಾವ ಮಾಹಿತಿಯನ್ನು SIT ಅವ್ರು ಕೊಡ್ತಾ ಇಲ್ಲ ಅಂತ. ಬರೀ ಇಲ್ಲಿ ಕುತ್ಕೊಂಡು ಇವತ್ತು 8 ಸಿಕ್ತು, 7 ಸಿಕ್ತು, ಚೂಡಿದಾರ್ ಸಿಕ್ತು, ಸೀರೆ ಸಿಕ್ತು ಅಂತ ಹೇಳಿದ್ರಲ್ಲ, ಅವ್ರುಗಳಿಗೆ ಬರ್ತಾ ಇದೆ ಅಷ್ಟೇ. ಸೊ ನಿಮಗೆ ಈಗಲೂ ಕಾನ್ಫಿಡೆನ್ಸ್ ಇದೆಯಾ ಈ ತನಿಖೆಯಿಂದ ಏನೂ ಸಿಗೋದಿಲ್ಲ? ಅಂದ್ರೆ ಏನು ಆರೋಪ ಕೇಳೋಕೆ ಸಿಕ್ತೋ ಆ ರೀತಿಯಲ್ಲಿ ಏನೂ ಸಿಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್? ನನ್ನ ಮಾತನ್ನ ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ,
ತನಿಖೆ ಇನ್ನೂ ಮುಗಿದಿಲ್ಲ. ಮುಗಿಯುವ ತನಕ ನಾನು ಕಾಯ್ತೀನಿ. ಮುಗಿಯೋ ತನಕ ನಾನು ವರ್ಡಿಕ್ಟ್ ಕೊಡೋಕ್ಕೆ ನನಗೆ SIT ಮೂಲಗಳಿಂದ ಮಾಹಿತಿ ಬರಲ್ಲ. ನಾನು ವರ್ಡಿಕ್ಟ್ ಕೊಡಲ್ಲ. ಏನು ವರ್ಡಿಕ್ಟ್ ಬಂದರೂ ನಾನು ಅದನ್ನು ತಗೋತೀನಿ. ಸರಿ, ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಸರಿ. ಮಹೇಶ್ ತೆಂಗಿನಕಾಯಿ ಅವರು ಬಿಜೆಪಿಯ ನಾಯಕರು, ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಆತರ್ಕ ಬಿದ್ದು ಮುಖಭಂಗ ಅನುಭವಿಸ್ಬಿಡುತ್ತಾ ತಿಮರೋಡಿ ಅವ್ರ ಪ್ರಕರಣದಲ್ಲೇ ಎಸ್ಪೆಷಲಿ? ಈಗ ಅರೆಸ್ಟ್ ಮಾಡೋ ಹಾಗಿದ್ರೆ ತಿಮರೋಡಿ ಅವರನ್ನೆಲ್ಲ, ಬದಲಾಗಿ ಹರೀಶ್ ಪೂಂಜಾ ಅವರನ್ನು ಫಸ್ಟ್ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಆ ಬಣದವ್ರು ಹೇಳ್ತಿದ್ದಾರೆ. ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ BJPಗೆ ಮುಖಭಂಗ ಅನ್ನೋದಾಗಲಿ ಇನ್ನೊಂದಾಗಲಿ ಪ್ರಶ್ನೆನ ಉದ್ಭವನ ಆಗುವಂಥ ಪ್ರಶ್ನೆನೇ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಇದು ನಡೆದಿರ್ತಕ್ಕಂಥ ಸಂಗತಿ ಬಹುಶಃ 3/7/25 ಪ್ರಾಸಿಕ್ಯೂಷನ್ ಆಗುತ್ತೆ. ಆಮೇಲೆ 4/7/25 FIR ಆದಮೇಲೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಿಲ್ಲ. SITಗೂ ಕೂಡ ನಾವು ಸ್ವಾಗತ ಮಾಡಿದ್ವಿ. ಮಾಡಿ ತನಿಖೆ ಮಾಡಿ ಅದರ ಸತ್ಯತೆ ಹೊರಗೆ ಬರಲಿ ಅನ್ನೋಂಥ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ವಿ. ಮೊನ್ನೆ ದಿವಸ ಅಧಿವೇಶನ ಈಗ ನಡೆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಗೃಹ ಸಚಿವರಿಗೆ ಸ್ಪಷ್ಟನೆಯನ್ನು ಕೇಳಿದ್ವಿ. ಒಂದು ಇಂಟರ್ಮಿಡಿಯೇಟ್ ಏನಿದೆ ಇಂಟ್ರಿಮ್ ಆರ್ಡರ್ ಆದರೂ ಹೇಳ್ರಿ, ಅಥವಾ ನಡೆದಿರ್ತಕ್ಕಂಥ ಸಂಗತಿಗಳನ್ನು ರಾಜ್ಯದ ಜನತೆಗೆ ತಿಳಿಸುವಂಥ ಪ್ರಯತ್ನ ಆಗಲಿ. ಯಾಕಂದರೆ ಇವತ್ತು ಧರ್ಮಸ್ಥಳ ಅಂತಕ್ಕಂಥ ನಮ್ಮೆಲ್ಲರಿಗೂ ಭಾಳ ಶ್ರದ್ಧಾ ಕೇಂದ್ರ, ಇಡೀ ಹಿಂದೂ ಸಮಾಜದಲ್ಲಿ ನಡ್ಕೊಂಡಿರ್ತಕ್ಕಂಥ ಸಂದರ್ಭ ಇದ್ದಾಗ ಇವತ್ತು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನೈತೆ, ಯಾವುದೇ ರೀತಿಯಾದಂಥ ಇನ್ನೂ ಊಹಾಪೋಹಗಳು ಏನಿತ್ತು ಅದೇ ರೀತಿಯಲ್ಲಿ ನಡೆದಿದೆ. ಯಾವುದೇ ರೀತಿಯ ಒಂದು ಕಡೆ ಅಸ್ಥಿಪಂಜರ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿದೆ, ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಒಂದಿಷ್ಟು ಎಲುಬುಗಳು ಸಿಕ್ಕಿದ್ ಬಿಟ್ರೆ ಬೇರೆ ಏನು ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಸ್ವತಃ ಇವತ್ತು ಆನ್ ದಿ ಹೌಸ್. ಸಾಕು ಅಂತಿದ್ದಾರೆ ಸರ್. ಅಲ್ಲ ನೋಡಿ, ನೀವು ನೂರಾರು ಶವಗಳನ್ನು ಹೂತಂತವ ಅಂತ ಹೇಳಿದ್ರಿ, ನೂರಾರು ಶವಗಳು ಸಿಗ್ತಾವ ಅಂತ ಹೇಳಿದ್ರಿ. ಈ ಶವ ಇವ್ರದಂತ ಏನು ಹೇಳಕ್ ಸಾಧ್ಯತೆ? ಅಲ್ಲಿ ಅನೇಕರು ಮೊದಲು ಹೆಂಗಿತ್ತು ಕಾಲದಾಗ ಎಲ್ಲ ಕಡೆ ನಮಗೆ ಸುಡುಗಾರಗಟ್ಟಿ ಅನ್ನೋಂಥ ಸಿಗ್ತಾ ಇದ್ದಲ್ಲ, ಅವಾಗ ಯಾರೋ ಒಂದು ಹುತ್ತಿರ್ಬೋದಲ್ಲ ಅಷ್ಟೇ, 1-2 ಆಗಿರ್ಬೋದು. ಆದರೆ ಇದಕ್ಕೂ ಅದಕ್ಕೆ ಯಾವುದೇ ರೀತಿಯಾದಂಥ ರಿಲೇಟೆಡ್ ಅನ್ಸಂಗ್ಲ ಅನ್ನೋದು ನಮ್ಮ ಪ್ರಾಥಮಿಕ ಇವತ್ತು ಏನು ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಅಂದರೆ ತಾಳೆ ಆಗ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಈಗ ಇವತ್ತು ಸರ್ಕಾರ ಇದರಲ್ಲಿ ಒಂದು ವೈಫಲ್ಯವನ್ನು ಕೂಡ ಕಾಣ್ತಾ ಇದೆ ಭಾಳ ಸ್ಪಷ್ಟವಾಗಿ. 100% ಇವತ್ತು ನೋಡಿ, ನಿಮ್ಗೆ 15 ದಿವಸ ಇವತ್ತಿನ ಮಟ್ಟ ತನಿಖೆ ಆದರೂ SIT ಅವರು ಆ ಮುಖವಾಡ ಯಾರ ಮುಖ ಧರಿಸ್ಕೊಂಡು ಹೊಂಟಿದ್ದಾರೆ, ಇವತ್ತಿನ ಮಗ ಒಂದು ತೆಗೀರಿ. ಯಾಕೆ ಅಷ್ಟೇ ಯಾಕೆ ಏನೈತಿ ನಿಮ್ಗೆ ಇಟ್ಕೊಂಡು ಕುಂತರ್ಸೋ ಅಷ್ಟೇ ಅದ ಸಮಸ್ಯೆ. ಅಡಿಯಲ್ಲಿ ಆತನಿಗೆ ಅದಕ್ಕೆ ಅವಕಾಶ ಇದೆ ಅಂತ ಹೇಳಿ ಇವತ್ತು ಗೃಹ ಸಚಿವರು ಹೇಳಿದ್ರು. ನೋಡಿ, ಇಲ್ಲ ನೋಡಿ, ನಾನು ಹೌಸ್ನಲ್ಲಿ ಇದ್ದೆ, ಈಗ ಇನ್ನೂ ಕೂಡ ಆ ಡಿಬೇಟ್ನಲ್ಲೇ ಇರಬೇಕಾಗಿತ್ತು. ನಾನು ಇಲ್ಲಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದೇನೆ. ಆ ರೀತಿಯಾದಿರ್ತಕ್ಕಂಥ ಯಾವುದೂ ಇಲ್ಲ. ಅವ್ನು ಪ್ರೊಟೆಕ್ಷನ್ ಕೊಟ್ರಿ ಅಂತಲ್ಲ, ನಿಮ್ಮ ಮಕ್ಕಕ್ಕೆ ಮಾಸ್ಕ್ ಹಾಕೊಂಬ ಅಂತ ಏನು ಹೇಳಿಲ್ಲ ಅದ್ರಾಗ ಎಲ್ಲಿನೂ ಕೂಡ. ಹೀಗಾಗಿ ಅದರ ನೆಸೆಸಿಟಿ ಇಲ್ಲ. ನಾನು ಅದನ್ನ ಹೇಳೋದಿನಿ, ಮೊದಲು ಅವ್ನು ಮಾಸ್ಕ್ ತೆಗೆದಿಡ್ರಿ, ಅವ್ನ ಮಕ್ಕ ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಏನಂತೇಳಿ. ಆಮೇಲೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಷಡ್ಯಂತ್ರ ಮಾಡೋವಂಥವ್ರು ಯಾರದಾರ? ಹಾಗಾದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಇದರಿಂದ ಷಡ್ಯಂತ್ರ ಐತೆ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿದಾರ. ಬರಬೇಕಲ್ಲ ಹೊರಗಡೆ ಯಾರು ಮಾಡಿದಾರ ಅನ್ನೋಂಥದ್ದನ್ನ, ಆ ಷಡ್ಯಂತ್ರ ಮಾಡಿದವ್ರನ್ನ ಹೊರಗೆ ತೆಗಿಯಂಥ ಕೆಲಸ SIT ಮಾಡ್ಬೇಕು. ಹಾಗಾದ್ರೆ ಇವತ್ತು ಸರ್ಕಾರ ಇನ್ನೂವರೆಗೆ ಸ್ಪಷ್ಟೀಕರಣ ಯಾಕೆ ಕೊಡ್ತಾ ಇಲ್ಲ? ಈಗ 14-15 ಗುಂಡಿಗಳನ್ನು ತೆಗೆದಾರ, ಇನ್ನು ಬಂದ್ ಮಾಡ್ತೇವೆ ಅಂತಾರೆ ಹೇಳಿ ಕಡಿಕೆ. ಇವತ್ತು ಇನ್ನೂ ನಡೆದೈತೆ, ನಮ್ಮ ಹೌಸ್ನಾಗ ಡಿಬೇಟ್ ನಡೆದೈತಿ. ಗೃಹ ಸಚಿವರು ಹೇಳಿ, ನಾವು ಇನ್ಮೇಲಿಂದ ಯಾವುದೂ ಗುಂಡಿ ತೆಗ್ಸಾಕ ಕೊಡಲ್ಲಪ್ಪ, ಬಂದ್ ಮಾಡ್ತೀವಿ, ಸಾಕಿದೆ, ಇನಫ್, ಮೋರ್ ದನ್ ಇನಫ್ ಆಗೈತೆ ಅಂತಕ್ಕಂಥ ಒಂದು ಸ್ಪಷ್ಟೀಕರಣ ಕೊಡಲಿ. ಆ ಕಾರಣಕ್ಕಾಗಿ ಇವತ್ತು ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಸರಿ.